ಇನ್ನು ಪ್ರಜಾಪ್ರಭುತ್ವದಲ್ಲಿ ಮ್ಯಾಜಿಕ್ ನಂಬರ್ ಅನ್ನೋದು ಭಾರಿ ಮುಖ್ಯ. ಮ್ಯಾಜಿಕ್ ನಂಬರೇ ಇಲ್ಲಿ ಇಂಪಾರ್ಟೆಂಟ್. ಖಂಡಿತವಾಗಿಯೂ ಕೂಡ BS ಯಡಿಯೂರಪ್ಪ CM ಆಗ್ತಾರೆ. ಸಂಕ್ರಾಂತಿಯಲ್ಲ, ಯುಗಾದಿಗೆ ಸರ್ಕಾರ. ಮೈಸೂರಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದು, ಈ ಮ್ಯಾಜಿಕ್ ನಂಬರ್ ಅನ್ನೋದು ಭಾರಿ ಇಂಪಾರ್ಟೆಂಟು. ಮ್ಯಾಜಿಕ್ ನಂಬರ್ ಮೇಲೆಯೇ ಸರ್ಕಾರಗಳು ರಚನೆ ಆಗೋದು. BS ಯಡಿಯೂರಪ್ಪ CM ಆಗೋದು ನಿಶ್ಚಿತ. BS ಯಡಿಯೂರಪ್ಪ ಅವರು ಮತ್ತೊಂದು ಬಾರಿ CM ಆಗ್ತಾರೆ. ನಾವು 104 ಸೀಟನ್ನು ತೆಗೆದುಕೊಂಡು ಸುಮ್ಮನೆ ಕೂತ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಪ್ರತಾಪ್ ಸಿಂಹ ಕೇಳ್ತಾ ಇದ್ದಾರೆ. ಈ ಬದಲಾವಣೆ ಅನ್ನೋದು ಜಗದ ನಿಯಮ. ಸಂಸದ ಪ್ರತಾಪ್ ಸಿಂಹ ಕವಿವಾಣಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಬದಲಾವಣೆ ಅನ್ನೋದು ಜಗದ ನಿಯಮ, ಹೀಗಾಗಿ ಬದಲಾವಣೆ ಆಗಲೇಬೇಕು. BSY ಮತ್ತೊಮ್ಮೆ CM ಆಗ್ತಾರೆ. ಈ 104 ಸೀಟ್ ಸಿಕ್ಕಿರೋ BJP ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಮೋದಿ ಸರ್ಕಾರ ರಚನೆ ಆಗಬೇಕು. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನಗಳು BJPಗೆ ದೊರೆತಾ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ನಾವು ಅದನ್ನು ಕಾದ್ಕೊಂಡು ಹೋಗಬೇಕಾಗಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಎಲ್ಲ ಶಾಸಕರು ಕೂಡ ಅಲ್ಲಿ ಇದ್ದರೂ ಹೊತ್ತು ನ್ಯಾಷನಲ್ ಕನ್ವೆನ್ಷನಿಗೆ ಬಂದಂಥವ್ರನ್ನ ಅಲ್ಲೇ ಹಿಡಿದಿಟ್ಟು ಅವರೆಲ್ಲರಿಗೂ ಕೂಡ ಇದರಲ್ಲಿ ಎಲ್ಲರೂ ಕೂಡ ಒಂದೇ ದೃಷ್ಟಿಯನ್ನು ಇಟ್ಕೊಂಡು ನಾವು ಲೋಕಸಭಾ ಚುನಾವಣೆಯಲ್ಲಿ 20ರಿಂದ 22 ಸೀಟನ್ನು ಗೆಲ್ಲಬೇಕು. JDS ಮತ್ತು ಕಾಂಗ್ರೆಸ್ಸು ಮೈತ್ರಿಯನ್ನು ಮಾಡಿಕೊಂಡಿರೋದ್ರಿಂದ ನಾವು 50% ಓಟಿಗೆ ನಾವು ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಗುರಿ ಸಂಕಲ್ಪವನ್ನು ಇಟ್ಕೊಂಡು ಯಡಿಯೂರಪ್ಪ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಭಾಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ನಮ್ಮ 15 ಜನ MP ಗಳಿಗೆ ನೀವು ಕೆಲಸ ಮಾಡ್ತಾ ಹೋಗಿ, ನೀವು ನಿಮ್ಮೆಲ್ಲ ಹೋಗಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಚಟುವಟಿಕೆಗಳನ್ನು ಮಾಡ್ತಾಯಿರಿ. ಹಾಗೆ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಎಲ್ಲಿ ನಮ್ಮ MP ಗಳಿಲ್ಲ ಅಲ್ಲಿ ಯಾರು ಆಕಾಂಕ್ಷಿಗಳಿದ್ದಾರೆ ನೀವು ಕೆಲಸವನ್ನು ಮಾಡಿ ಅಂತ ಹೇಳಿ ಮತ್ತು MLA ಗಳಿಗೂ ಕೂಡ ಸೂಚನೆ ಕೊಡುವಂಥದ್ದು